ಬಾಲ್ಕಿ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯ ಹುದ್ದೆಗೆ ನಾವು ಕಾಲ್ಫಾರ್ಮ್ ಅನ್ನು ಮಾಡಿರ್ತೇವೆ. ಅದರಲ್ಲಿ ಜಾಗಪುರ ಸಿ ಗ್ರಾಮದ ಒಂದು ಅಂಗನವಾಡಿ ಕೇಂದ್ರದ ಅಂದರೆ ಅಂಗನವಾಡಿ ಸಿ ಕೇಂದ್ರದಲ್ಲಿ ನಾವು ಸಹಾಯಕಿ ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿರ್ತೇವೆ. ಆಶಾ ಬೇಗಂ ಅಂತಕ್ಕಂಥ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯವರು ನಮಗೆ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ. ಅಂದರೆ ಜಾತಿವಾರು ನಾವು ಅಂಕಿ ಸಂಖ್ಯೆಯನ್ನು ಕೇಳಿದಾಗ ಆ ಕೇಂದ್ರದ ವ್ಯಾಪ್ತಿಗೆ ಬರುವಂಥ ಜಾತಿವಾರು ಜನಸಂಖ್ಯೆಯನ್ನು ಕೇಳಿದಾಗ ಅಲ್ಲಿ SC ಹೆಚ್ಚಿಗಿದ್ರು, ಅಂದರೆ 600 SC ಇದ್ರು. ಅವರು 180 ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ. ಮತ್ತು ST 180 ಇದ್ರೆ ಅಲ್ಲಿ 600 ST ಅಂತ ಹೇಳಿ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ. ಹೀಗಾಗಿ ಏನಪ್ಪ ಅಂದ್ರೆ ಗೊಂದಲವನ್ನು ಸೃಷ್ಟಿ ಮಾಡಿ ಅಲ್ಲಿ SC ಅವರು ಒಂದು ವೇಳೆ ಇಲ್ಲಿ ನೇಮಕವಾದರು, ಅಂದರೆ ಅಂಗನವಾಡಿ ಸಹಾಯಕಿಯಾಗಿ ನೇಮಕವಾದರು ಅಂದರೆ ಇಲ್ಲಿ ಯಾರು ಅವ್ರ ಕೈಲಿಂದ ಊಟ ಮಾಡಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದು ಸಾರ್ವಜನಿಕರಲ್ಲಿ ಮೊದಲೇ ತಿಳಿಸಿ, ಅಂದರೆ ST ಜನಾಂಗದವರಿಗೆ ಈ ಮಾತನ್ನು ತಿಳಿಸಿ STನೇ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು, ಒಂದು ದುರುದ್ದೇಶ ಇಟ್ಕೊಂಡು ಈ ರೀತಿ ST ಆಗುವಂತೆ ಅವರು ಪೂರ ಅಂತಿಮ ಆಯ್ಕೆ ಆಗುವವರೆಗೂ ಕಾಯ್ದಿರಿಸಿಕೊಂಡು ಅದಕ್ಕೆ ಈ ಒಂದು ಜಾತಿ ಭೇದಿ ಮಾಡುವಂಥ ಒಂದು ಪದ್ಧತಿಯಿಂದ ಅವರು ಉದ್ದೇಶಪೂರ್ವಕವಾಗಿ SC ಅಂದರೆ ಪರಿಶಿಷ್ಟ ಜಾತಿ ಬರುವಂಥದ್ದು ಪರಿಶಿಷ್ಟ ಪಂಗಡವನ್ನು ಕೊಟ್ಟು ಎಲ್ಲ ಈ ರೀತಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಪನಿರೀಕ್ಷಕರಿಗೆ ಮಾಹಿತಿ ನೀಡಿ ಅಂತಿಮ ಆದೇಶ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯ ಒಂದು ನಾವು ಆದೇಶವನ್ನು ತಡೆ ಹಿಡಿದಿದ್ವಿ. ಮತ್ತು ನೆಕ್ಸ್ಟ್ ನಾವು ಈ ಒಂದು ಕ್ರಮ ವಹಿಸ್ತಾರೆ ಇದಕ್ಕೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಇಲ್ಲಸಲ್ಲದ ಆರೋಪಗಳನ್ನು ಅಧಿಕಾರಿಗಳ ಮೇಲೆ ಮತ್ತು ಸಂಬಂಧಪಟ್ಟಂಥ ನಮ್ಮ ಒಂದು ಇಲಾಖೆಯ ಮೇಲೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಕೇಳಿರುವುದಿಲ್ಲ. ಪೂಜೆಶೀಲ ಮತ್ತು ಅವರು ಮಧ್ಯದಲ್ಲಿ ಯಾವ ರೀತಿ ಸಂವಾದವಾಗಿದೆ ಅದರ ಬಗ್ಗೆ ನನಗೆ ಗಮನಕ್ಕಿಲ್ಲ ಮತ್ತು ಅದು ನನಗೆ ಸಂಬಂಧ ಇಲ್ಲದಂಥ ವಿಷಯವಾಗಿದೆ. ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಮತ್ತೊಂದು ನಾವು ಕೇಳಿರುವುದಿಲ್ಲ. ಆದರೂ ಸಹಿತ ಅವರ ಮೇಲೆ ಬರ್ತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ತಳ್ಳ ಹಾಕಿ ಅವರು ಬಚಾವಾಗುವಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕ್ತಾ ಇದ್ದಾರೆ. ಇವಾಗ ಗ್ರಾಮಸ್ಥರು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಮತ್ತು ಕಾನೂನಾತ್ಮಕವಾಗಿ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅವರು ಬಹಿರಂಗವಾಗಿ ST ಜನಾಂಗದವ್ರ ಮುಂದೆ ಹೋಗಿ SC ಅವರು ಬಂದ್ರೆ ಅಲ್ಲಿ ಊಟ ಸಿಗೋದಿಲ್ಲ, ನನಗೆ 2 ಲಕ್ಷ ಕೊಡಿ, ನಾನು ನಿಮಗೆ ಹುದ್ದೆಯನ್ನು ನಿಮಗೆ ನೀಡುವಂತೆ ಮಾಡ್ತೀನಿ, ನಿಮಗೆ ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿರುವುದು ಇತ್ತೀಚೆಗೆ ನಮಗೆ ಬೆಳಕಿಗೆ ಬಂದಿದೆ ಸಾರ್ವಜನಿಕರ ಮುಖಾಂತರ. ಅದರಿಂದ ಏನಪ್ಪ ಅಂದ್ರೆ ಈ ತಪ್ಪು ಮಾಡಿರ್ತಕ್ಕಂಥ ಅಂದರೆ ತಪ್ಪು ಅಂಕಿ ಸಂಖ್ಯೆಯನ್ನು ಕೊಟ್ಟು ನಮಗೆ ಈ ಕಡೆ ಯಾಮಾರಿಸಿ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ನಿಮಗೆ ಹುದ್ದೆ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರಿಗೂ ಯಾಮಾರಿಸಿ ಈ ಥರ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಆಶಾ ಬೇಗಂ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕೊಡುವಂತೆ ನಾವು ಅವರಿಗೆ ವರದಿಯನ್ನು ಸಲ್ಲಿಸಿರ್ತೇವೆ. ಮತ್ತು ಇದರಲ್ಲಿ ಬೇರೆ ವ್ಯಕ್ತಿಗಳ ಜೊತೆ ಅವರು ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಆಡಿರುವುದಕ್ಕೂ ಮತ್ತು ನಾವು ಯಾವುದೇ ರೀತಿಯಿಂದ ಅವರ ಬರೀ ದುಡ್ಡು ಪಡೆದುದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರ ಜೊತೆ ನಾವು ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಅದ್ರ ಬಗ್ಗೆ ಮಾತಾಡಿಲ್ಲ. ಇದು ತಪ್ಪು ಆರೋಪಗಳನ್ನು ಮತ್ತು ಸುಳ್ಳು ಆರೋಪಗಳನ್ನು ಹಚ್ಚಿ ಅಧಿಕಾರಿಗಳಿಗೆ ಕಪ್ಪು ಚುಕ್ಕಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಶಾ ಬೇಗಂ ಅವರು. ತಮ್ಮ ಹೆಸರು? ಶ್ರೀನಿವಾಸ್, CDPO ಪಾಲ್ಕಿ.